ರಾಜ್ಯದಲ್ಲಿ ಯಾವುದೇ ಫೋನ್ ಟ್ಯಾಪ್ ಮಾಡ್ತಾ ಇಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅಥವಾ ಬಿಜೆಪಿ ಬಳಿ ದಾಖಲೆ ಇದ್ರೆ ಕೊಡ್ಲಿ. ಯಾವುದು ಫೋನ್ ಟ್ಯಾಪ್ ಆಗ್ತಾ ಇಲ್ಲ ರಾಜ್ಯದಲ್ಲಿ, ಯಾರು ಆ ರೀತಿ ಮಾಡ್ತಾ ಇಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವ್ರ ಹತ್ರನೋ ಬಿಜೆಪಿ ಅವ್ರ ಹತ್ರನೋ ದಾಖಲೆ ಇದ್ರೆ ಕೊಡ್ಲಿ. ಯಾರ ಫೋನ್ ಟ್ಯಾಪ್ ಆಗ್ತಿದೆ ಅಂತ ದಾಖಲೆ ಕೊಡ್ಲಿ. ಈ ಮಾತನ್ನ ಹೇಳಿರೋದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಪ್ರಶ್ನೆಯನ್ನ ಮಾಡಿದ್ದಾರೆ, ಯಾರ ಹತ್ರ ಇದೆ ದಾಖಲೆ ಕೊಡಿ ಸ್ವಾಮಿ, ನಾವು ಪರಿಶೀಲನೆ ಮಾಡ್ತೀವಿ, ಇದ್ರ ಬಗ್ಗೆ ತನಿಖೆನ ಮಾಡಿಸ್ತೀವಿ, ಸುಖ ಸುಮ್ಮನೆ ಹೇಳೋದು ಬೇಡ ಅನ್ನೋದು ಅವ್ರ ಮಾತು. ಹೇಳ್ಕೊಳ್ಳಿ ಬಿಡಿ, ಅದಕ್ಕೆ ನಾವು ಹೇಳ್ಕೊಳ್ಳೋರಿಗೆಲ್ಲ ನಾವು ಏನ್ ಮಾಡೋದು. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾವುದೇ ಫೋನ್ ಟ್ಯಾಪಿಂಗ್ ಕದ್ದಾಲಿಕೆ ಅಂತೀವಲ್ಲ ಆ ಥರದ್ದು ಯಾವುದೂ ಇಲ್ಲ. ಅದು ಇದ್ರೆ ಅವರು ಕೊಡ್ಲಿ ನಮಗೆ. ಸ್ಪೆಸಿಫಿಕ್ ಆಗಿ ಇಂಥವರ ಫೋನನ್ನು ನೀವು ಟ್ಯಾಪ್ ಮಾಡಿದ್ದೀರಿ, ಇಂಥವ್ರು ಮಾಡಿದ್ದಾರೆ, ಅದು ಸ್ಪೆಸಿಫಿಕ್ ಆಗಿ ಕೊಟ್ರೆ ಅವ್ರಿಗೆ ಗೊತ್ತಿದೆ ಅಂತ ತಿಳ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ, ನಮ್ಗೆ ಕೊಡ್ಲಿ ಅದನ್ನ. ಅವತ್ತು ನಾವೇನು ಉತ್ತರ ಕೊಡೋಕ್ಕಾಗುತ್ತೆ? ಅವಾಗ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂತೀವಿ. ಇಲ್ಲ, ಅವರು ಮುಖ್ಯಮಂತ್ರಿಗಳಾಗಿದ್ದವರು. ಆ ಹೇಳಿಕೆ ಎಷ್ಟು ಸರಿ ಅಥವಾ ತಪ್ಪು ಅನ್ನೋದು ಅವ್ರು ನೋಡಿ. ಇದು ಕುಮಾರಸ್ವಾಮಿ ಅವರ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರ ಬಳಿ ದಾಖಲೆಗಳಿದ್ರೆ ಅದನ್ನ ಕೊಡ್ಲಿ. ಸುಖ ಸುಮ್ಮನೆ ಆರೋಪ ಮಾಡೋದು ಬೇಡ. ಯಾರ ಫೋನು, ಯಾರು ಟ್ಯಾಪ್ ಮಾಡಿದ್ದಾರೆ, ಯಾವಾಗ ಟ್ಯಾಪ್ ಮಾಡಿದ್ರು, ಯಾಕೆ ಟ್ಯಾಪ್ ಮಾಡಿದ್ರು, ಎಲ್ಲವನ್ನೂ ಕೂಡ ಆದ ಮೇಲೆ ಪರಿಶೀಲನೆಯನ್ನು ಮಾಡಿಸ್ತೀವಿ. ಮೊದಲು ಅವರ ಬಳಿ ಇರುವಂಥ ದಾಖಲೆಯನ್ನು ಕೊಡಲಿ. ಅವರು ಇಂಡೈರೆಕ್ಟಾಗಿ ಹೇಳ್ತಾರದು ಏನಂದ್ರೆ, ಗಾಳಿಯಲ್ಲಿ ಗುಂಡನ್ನ ಹೊಡೆಯೋದು ಬೇಡ, ಹಿಟ್ ಆ್ಯಂಡ್ ರನ್ ಬೇಡ. ದಾಖಲೆ ಇದ್ರೆ ಕೊಡಲಿ, ನಾವು ಖಂಡಿತವಾಗ್ಲೂ ಅದ್ರ ಬಗ್ಗೆ ತನಿಖೆ ಮಾಡಿಸ್ತೀವಿ. ತಪ್ಪು ಕಂಡು ಬಂದರೆ ಅವರ ವಿರುದ್ಧ ಕ್ರಮವನ್ನು ಜರುಗಿಸ್ತೇವೆ ಅನ್ನೋ ಒಂದು ಮಾತನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ನೀಡೋ ರೀತಿಯಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಬಿಜೆಪಿಯ ಆರೋಪಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.